ನೆರೆಗೆ ಪ್ರವಾಹಕ್ಕೆ ನಿಮ್ಮ ಕೊಡುಗೆ ಏನು? ಏನ್ ಮಾಡಿದೀರಾ ನೀವು? ಮೇಡಮ್ ನಾವೇನ್ ಮಾಡಿದೀವಿ ಅಂದ್ರೆ ನಾವು ಜನರ ಸಂಕಷ್ಟ ಏನಿದೆ ನಾವು ಮಾಧ್ಯಮಕ್ಕೆ ತಿಳಿಸಿದೀವಿ, ಜನರ ಹತ್ರ ಹೋಗಿದ್ದೀವಿ, ನಾವು ಹೋಗ್ತೀವಿ, ನಾವು ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ನೀವು ಮಾತಾಡ್ಬೇಕಾ? ನಾನು ಉಲ್ಟಾ ಪಲ್ಟಾ ನಿಮ್ ಪ್ರಶ್ನೆ ನೀವು ಆ ಭಾಗದಲ್ಲಿ ಹೋಗಿ ಎಷ್ಟು ಜನ ಹೋಗಿದ್ರಿ, ಏನ್ ಮಾಡಿದ್ರಿ? ಧರ್ಮಸ್ಥಳ ಯಾತ್ರೆಗೆ ತೋರ್ಸೋ ಉತ್ಸಾಹ ಈ ಭಾಗದಲ್ಲಿ ಯಾಕೆ ತೋರ್ಸಲ್ಲ? ಧರ್ಮಕ್ಕೂ ರಾಜ್ಯ ಇದು ರೈತರು ಇದಕ್ಕೂ ಯಾಕೆ ಸಂಬಂಧ ಒಂದು ಕಡೆ ಧರ್ಮ ಹೊಡಿತಾ ಇದ್ದಾರೆ, ಧರ್ಮಕ್ಕೂ ರಕ್ಷಣೆ ನಾವು ಹೋಗ್ಬೇಕಾಗುತ್ತೆ, ಧರ್ಮ ರಕ್ಷಣೆ ಮಾಡ್ಬೇಕಾದಾಗ ಇಲ್ಲಿ ಜಾತಿ ಹೆಸರಿನಲ್ಲಿ ನೂರಾರು ಜಾತಿ ಇದಕ್ಕೂ ಪ್ರತಿಭಟನೆ ಮಾಡಿದ್ದೀವಿ, ರೈತರು ಇದಕ್ಕೂ ಹೋಗಿದ್ದೀವಿ. ಯಾಕೆ ಅಂತಂದ್ರೆ ಅಷ್ಟು ಅವರ ಒಂದು ಏನ್ ಬದ್ಧತೆ ಇತ್ತಲ್ಲ ಅದನ್ನ ಪ್ರಶ್ನೆ ಮಾಡಿದ್ದೀವಿ, ಸದನದಲ್ಲೂ ಪ್ರಶ್ನೆ ಮಾಡಿದ್ದೀವಿ, ಆಚೆನೂ ಪ್ರಶ್ನೆ ಮಾಡಿದ್ದೀವಿ. ಮೇಡಮ್ ಧರ್ಮದ ರಕ್ಷಣೆಗೆ ನೀವು ನಿಂತ್ಕೊಳ್ತಾ ಇದ್ದೀರಿ, ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ನೀವು ನಿಂತ್ಕೊಳ್ತಾ ಇದ್ದೀರಿ. ಒಡಿಶಾದಲ್ಲಿ, ಬಿಹಾರದಲ್ಲಿ ಏನಾದ್ರೂ ಸಮಸ್ಯೆ ಆದ ತಕ್ಷಣ ಮೋದಿ ಅವರು ಥಟ್ ಅಂತ ಟ್ವೀಟ್ ಮಾಡ್ತಾರೆ. ಇಲ್ಲಿ ಜನ ಸಾಯ್ತಾ ಇದ್ದಾರೆ, ದನಕರುಗಳು ಸಾಯ್ತಾ ಇದ್ದಾವೆ, ಪ್ರವಾಹ ಬಂದು ಉಸಿರುಗಟ್ಟೋ ವಾತಾವರಣ ಇದೆ. ಎಷ್ಟು ಸಲ ಟ್ವೀಟ್ ಮಾಡಿದಿರಿ, ಎಷ್ಟು ಸಲ ನೆನಪಿಸ್ಕೊಂಡಿದ್ದಾರೆ ನಿಮ್ಮ ಮೋದಿ ಅವರು ನಮ್ಮ ರಾಜ್ಯವನ್ನು ಮಾಡುವಂತ ಕೇಂದ್ರ ಸರ್ಕಾರ ಮಾಡೇ ಮಾಡುತ್ತೆ. ಅದರಲ್ಲಿ ಅದಕ್ಕೋಸ್ಕರ ನಾವು NDRF ಕೊಟ್ಟಿರುವಂತದ್ದು ಪರಿಹಾರಗಳು, ತುರ್ತಾದ ಪರಿಹಾರಗಳು ರಾಜ್ಯ ಸರ್ಕಾರದ ಹೊಣೆ ಆಗುತ್ತೆ ಕೊಡ್ಬೇಕಾದ್ರೆ. ಅದಕ್ಕೆ ನೀವು ಪ್ರಶ್ನೆ ಮಾಡಬೇಕು. NDRF SDRF NDRF ನಲ್ಲಿ 75% ಕೇಂದ್ರದ ಪಾಲಿರುತ್ತೆ, 25% ರಾಜ್ಯದ ಪಾಲಿರುತ್ತೆ. ನಾನು ಏನ್ ಪ್ರಶ್ನೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ಬೇಡಿ. ಬಿಹಾರ ಒಡಿಶಾದ ಬಗ್ಗೆ ಇರುವಂತಹ ಕಾಳಜಿ ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಮೋದಿ ಅವ್ರಿಗೆ ಯಾಕಿಲ್ಲ? ಇದ್ರ ಬಗ್ಗೆ ಯಾಕೆ ಒಂದೇ ಒಂದು ಅಕ್ಷರ? ಹಾಗಾದ್ರೆ ಬೇಡ, ಹಾಗಾದ್ರೆ ಆಮೇಲೆ ಮಾತಾಡ್ತಾರೆ ಅಂತ ಹೇಳಿ, ಹಾಗಾದ್ರೆ ಆಮೇಲೆ ಇದ್ಯಾಕಿಲ್ಲ ಹೇಳಿ, ಹಾಗಾದ್ರೆ ಬೇಡ ಅಲ್ಲ, ಹಾಗಾದ್ರೆ ಬೇಡ ಅಲ್ಲ, ಹಾಗಾದ್ರೆ ಅಲ್ಲ, ಇದ್ಯಾಕಿಲ್ಲ ಒಂದು ರಾಜಕೀಯ ಪದ ಇದಾಗ ಉತ್ತರ ಹೇಳ್ತೀನೋ ನನ್ನ ಭಾಷೆಯಲ್ಲಿ ಹೇಳ್ತೀನಿ ಅಂತ ಹೇಳಿ. ಹಾಗಾದ್ರೆ ನೀವು ನನಗೆ ಹೇಳ್ಕೊಡ್ಬೇಡಿ, ಉತ್ತರ ಕೊಡಿ. ಯಾವ ಗ್ರಾಮೀಣದಲ್ಲಿ ನಾನು ಉತ್ತರ ಹೇಳ್ಬೇಕು ಅಂತ ತಾವು ನನಗೆ ಹೇಳ್ಕೊಡ್ಬೇಡಿ, ಉತ್ತರ ಕೊಡ್ತೀನಿ. ಹಾಗಾದ್ರೆ ನಾನು ಹೇಳುವಂತದ್ದು ವಯನಾಡ್ನಲ್ಲಿ ಆಗಿರುವಂತಹ ಇದಕ್ಕೆ ರಾಜ್ಯ ಸರ್ಕಾರ 100 ಮನೆಗಳನ್ನ ಕಟ್ಟಿಕೊಳ್ಳಕ್ಕೆ ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ 10,56,00,000 ದುಡ್ಡು ಬರುತ್ತೆ, ಅವ್ರಿಗಿರುತ್ತೆ. ಹಿಮಾಚಲ ಪ್ರದೇಶದಲ್ಲಿ ದುಡ್ಡು ಇರುತ್ತೆ, ರಾಜ್ಯದ ರೈತರಿಗೆ ತಟಸ್ಥವಾಗಿ ಸಮರ್ಪಕವಾಗಿ ಇದ್ ಮಾಡುವಂತದಕ್ಕೆ ದುಡ್ಡಿಲ್ಲ ಅಂದ್ರೆ ರಾಜ್ಯದ ರೈತರ ನಮ್ಮ ತೆರಿಗೆ ಹಣ ಯಾಕೆ ಕೇರಳಕ್ಕೆ ಹೋಗಿದಂತದ್ದು? ರಾಜ್ಯದ ರೈತರ ನಮ್ಮ ರಾಜ್ಯದ ರೈತರ ಹಣ ಕೇರಳಕ್ಕೆ ಯಾಕೆ ಹೋಗಿದ್ದು? ನಮ್ಮ ರಾಜ್ಯದ ರೈತರ ಹಣ, ಜನರ ಹಣ ಹಿಮಾಚಲ ಪ್ರದೇಶಕ್ಕೆ ಯಾಕೆ ಹೋಗಿದ್ದು? ಇದನ್ನೇ ಪ್ರಶ್ನೆ ಮಾಡಲ್ಲ ನೀವು. ಅದಕ್ಕೆ ಅವ್ರಿಗೆ ಕರ್ನಾಟಕದಲ್ಲಿರೋ ರೈತರಿಗೆ ಬಿಡಿ ಅಂತ ಹೇಳುವಂತ ಹೃದಯ ವಯನಾಡಿಗೆ ಹಿಮಾಚಲ ಪ್ರದೇಶಕ್ಕೆ ಯಾಕಂತ ಹೇಳ್ಬೇಕು ಮೇಡಮ್ ನೀವು. ಅದಕ್ಕೂ ಪ್ರಶ್ನೆ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಯಾಕೆ ಅದನ್ನ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ, ಸರ್ ಇವತ್ತು ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ತಿರೋ ಪ್ರವಾಹದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಭಾಗದಲ್ಲಾಗಿರೋ ಪ್ರವಾಹ ನಿಮ್ಮ ಮೋದಿ ಅವರಿಗೆ ಕಾಣಿಸಿಲ್ವಾ? ಒಡಿಶಾದಲ್ಲಾದಾಗ ಮಾತ್ರ ಕಾಣಿಸುತ್ತಾ, ಬಿಹಾರದಲ್ಲಾದಾಗ ಮಾತ್ರ ಕಾಣಿಸುತ್ತಾ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ಅದಕ್ಕೆ ಮಾತ್ರ ಉತ್ತರ. ಮೇಡಮ್, ಕೇಂದ್ರ ಸರ್ಕಾರ ಬಿಡಿ ಭಾರತದ 140 ಕೋಟಿ ಎಲ್ಲಿ ಜನರಿಗೆ ಯಾವುದೇ ಇದಾಗಿದ್ರು ಕೂಡ ಸರ್ಕಾರ ಅದಕ್ಕೆ ಸ್ಪಂದಿಸುತ್ತೆ. ಸರ್ಕಾರ ಸ್ಪಂದಿಸ್ತಾ ಇರುವಂತ ಯಾವ್ದಂತ ಹೇಳಿ, ಯಾಕಂದ್ರೆ ರಾತ್ರಿ ಇವ್ರಿಗೆ ರೈತರಿಗೆ ಬರುವಂತ ಫಸಲ್ ಬಿಮಾ ಯೋಜನೆ ಆಗ್ಬೋದು, ಅವ್ರು ಕೊಡುವಂತ ಮೇಡಮ್ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತದ್ದು ರೈತರಿಗೆ PM ಕಿಸಾನ್ ನಿಧಿ 6,000 ಯಾರು ಕೊಟ್ಟಿದಂತದ್ದು? PM ಮೋದಿ ಅವರೇನೆ ಎಲ್ಲಾ ರೈತರಿಗೆ. ಈ ಭಾರತದಲ್ಲಿ ಕಾಂಗ್ರೆಸ್ ಆಡಳಿತ, ಬಿಜೆಪಿ ಆಡಳಿತ ಅಂತ ಕೊಟ್ಟಿಲ್ಲ, ಇಡೀ ಭಾರತದ ಕೊಟ್ಟಿರುವಂತದ್ದು. ಅದೇ ಹಣ ಕೂಡ ರಾಜ್ಯದಲ್ಲಿ ರೈತ ಮುಖಂಡರಾದಂತ ನಮ್ಮ ಯಡಿಯೂರಪ್ಪನವರು 4,000 6,000 ಸೇರಿಸಿ PM ಕಿಸಾನ್ ನಿಧಿ ಕೊಡ್ತಾ ಇದ್ರು. ಕಾಂಗ್ರೆಸ್ ಬಂದ್ಬಿಟ್ಟು ಅಷ್ಟೊಂದು ಎಂತಾರೆ ರೈತರ ಪರವಾಗಿದ್ದೀರಾ, ಯಾಕೆ 4,000 ರೂಪಾಯಿ ನಿಲ್ಸಿದ್ರೆ? ಯಥೇಚ್ಛವಾಗಿದ್ದೀರಾ ನಿಮ್ಮ ಹತ್ರ ದುಡ್ಡು? ರೈತರಿಗೆ ಬರುವಂತ ದುಡ್ಡನ್ನ 4,000 ರೂಪಾಯಿ ಯಾಕೆ ಖರ್ಚು ಮಾಡಿ ಇದ್ ಮಾಡಿದ್ರೆ? ಅದೇ ಪ್ರೋತ್ಸಾಹ ಧನ ಕೊಡುವಂತ ರೈತರಿಗೆ ಲಾಸ್ಟ್ 2 ವರ್ಷದಿಂದ 3 ಸತಿ ಆನಿನ ಬೆಳೆ ಇದ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಧನ ಕೊಟ್ಟಿಲ್ವಲ್ಲ, ಅವಾಗ ಏನ್ ಮಾಡಿದ್ರೆ? ಇದು ಮಂಡ್ಯದ KRS ಕಾಲುವೆಗಳು ದುರಸ್ತಿ ಮಾಡ್ತೀರಾ, ಎಷ್ಟು ಕೋಟ್ಯಾಂತರ ಬಿಲ್ಗಳನ್ನ ಇದ್ ಮಾಡ್ತೀರಲ್ಲ, ಅದಕ್ಕೆ ಏನ್ ಮಾಡಿ ರೈತರಿಗೆ ಇದ್ ಮಾಡಿದ್ರೆ? ಇದು ಪ್ರಶ್ನೆ ಮಾಡೋದಲ್ವಾ? ಕೃಷಿ ಸಚಿವರು ಬೆಂಗಳೂರಲ್ಲೇ ಇರ್ಬೇಕಾ? ಕೃಷಿ ಸಚಿವರಿಗೆ ಅವ್ರೇನ್ ಬೆಂಗಳೂರು ಕೃಷಿ ಸಚಿವರ ಇಲ್ಲ ರಾಜ್ಯಕ್ಕ ಕೇಳ್ಬೇಕಲ್ಲ? ಕಂದಾಯ ಸಚಿವರು ಬರೀ ಬೆಂಗಳೂರಿಗೆ ರಾಜ್ಯಕ್ಕ ಎಲ್ಲ ಕುತ್ಕೊಂಡು ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡ್ಕೊಂಡು ಏನು ಹಬ್ಬಕ್ಕೆ ಊಟಕ್ಕೆ ಹೋದಾಗ ಹೋಗ್ತಾ ಇದ್ದೀರಲ್ಲ, ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು. ನೀವು ರಾಜ್ಯ ಸರ್ಕಾರವಾದ ನೀವು ರಾಜ್ಯದ ರೈತರಿಗೆ ನಿಮ್ಮ ಬೊಕ್ಕಸೆಯಲ್ಲಿ ದುಡ್ಡಿಲ್ವಾ? ಖಾಲಿ ಖಜಾನೆನ ನಿಮ್ದು? ಖಾಲಿ ಖಜಾನೆನ ಅಂತ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಖಾಲಿ ಖಜಾನೆ ಆದ್ರೆ ಮಾತ್ರನೇ ದುಡ್ಡು ಪರಿಹಾರಕ್ಕೆ ದುಡ್ಡಿಲ್ಲ. ಕೃಷಿ ಸಚಿವರು
ರಾಜ್ಯದ ಉಪಮುಖ್ಯಮಂತ್ರಿಗಳು ಬರೀ ಇಂತಿಂತ ಭಾಗಕ್ಕೆ ಮಾತ್ರ ಸೀಮಿತಾನ, ಅಲ್ಲಿಗೆ ಯಾಕೆ ಹೋಗಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ. ಕರೆಕ್ಟ್ ಸರ್, ಯು ಆರ್ 100% ರೈಟ್. ಅದೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ರಾಜ್ಯದಲ್ಲಿರುವಂತಹ ಬಿಜೆಪಿಗೆ ಧರ್ಮ ಅಂತ ಬಂದಾಗ ಧರ್ಮಸ್ಥಳದ ಯಾತ್ರೆಗೆ ಮಾತ್ರ ಸಮಯ ಇರುತ್ತಾ? ರಾಜ್ಯದ ಜನರ ಸಂಕಷ್ಟ ನಿಮಗೆ ಕೇಳಿಸಲ್ವಾ? ಅವ್ರು ಮಾಡಲ್ಲ ರೀ, ಅದನ್ನ ಎಚ್ಚರಿಸಬೇಕಾಗಿರೋದು, ಸರಿದಾರಿ ತೋರಿಸಬೇಕಾಗಿರೋದು ನಿಮ್ ಕೆಲಸ. ನೀವೇನ್ ಮಾಡಿದೀರಾ ಸರ್? ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋಗಿರುವಂತ ತಂಡಗಳ 2 ಭಾಗಗಳಾಗಿ ಹೋಗಿರುವಂತ ತಂಡ ಅವ್ರು ನಾಳೆ ಮೇಡಮ್, ನಾವು ಅವ್ರು ಯಾವಾಗ ಹೋಗ್ತಾರೆ ಅಂತ ಹೋಗಿಲ್ಲ. ನಾವು ನಮ್ಮ ಕೆಲಸ ಏನಿದೆ, ನಮ್ಮ ಪಕ್ಷದ ಕೆಲಸ ಏನಿದೆ, ವಿರೋಧ ಪಕ್ಷವಾಗಿ ಏನ್ ಕೆಲಸ ಇದೆ, ರಾಜ್ಯದ ಕೆಲಸದ ಏನಿದೆ, ಎಲ್ಲಿ ರೈತ ಮಹಿಳೆಯರ ಸಾವಾಗಿದೆ ಅಲ್ಲೋಗಿ ಸಾಂತ್ವನ ಹೇಳಿದ್ದಾರೆ, ಎಲ್ಲಿ ರೈತರ ಬಗ್ಗೆ ಸಾಂತ್ವನ ಹೇಳಿದ್ದಾರೆ. ಇವ್ರೇನ್ ಮಾಡಿದ್ದಾರೆ? ಇವರೇ ಯಾವ್ದಕ್ಕೆ ಇದಕ್ಕೆ ಮಾಡಿ ನಾವ್ ಹೇಳ್ತಾ ಇರುವಂತದ್ದು, ಜನ ಜಾನುವಾರು ಎರಡನ್ನೂ ಕೂಡ ಜನ ಬೇಜವಾಬ್ದಾರಿಯಿಂದ ಜನರನ್ನ ಮಾನವೀಯತೆಯಿಂದ ನೋಡಿ, ರಾಜ್ಯದ ರೈತರನ್ನ ಮಾನವೀಯತೆಯಿಂದ ನೋಡಿ ಅಂತ ಆಗ್ರಹ ಮಾಡುವಷ್ಟು ಪರಿಸ್ಥಿತಿಗೆ ಮುಖ್ಯಮಂತ್ರಿ ತಂದ್ಕೊಂಡಿದ್ದಾರಲ್ಲ, ಅದಕ್ಕೆ ಹೇಳ್ತಾ ಇರುವಂತದ್ದು ನಿಮ್ಮ ಸರ್ಕಾರದ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಇನ್ನೊಬ್ಬರ ಹತ್ರದಿಂದ ಹೇಳಿ ಕಲ್ಸ್ಕೋಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಸರ್ಕಾರದ ಹಣ ಖಾಲಿಯಾಗಿದೆ, ಪರಿಹಾರಕ್ಕೆ ದುಡ್ಡಿಲ್ಲ. ಇವರ ಕರಪ್ಷನ್ಸ್ಗೆ 40, 60, 100% ಕಮಿಷನ್ ಅಂತ ಯಾರು ಹೇಳ್ತಾ ಇದಾರಲ್ಲ, ಗೊತ್ತಾಗುತ್ತೆ ಸರ್ಕಾರದ ಯಾವ ಸ್ಥಿತಿ ಇದೆ ಅಂತ ಅನ್ಬಿಟ್ಟು. ಜೆಡಿಎಸ್ ಪಾತ್ರ ಇದರಲ್ಲಿ ಏನು ಮಹೇಶ್ ಅವರೇ? ನೋಡಿ ಮೇಡಮ್, ಈ ರಾಜ್ಯದಲ್ಲಿ ಯಾವಾಗಾದ್ರೂ ಸಂಪೂರ್ಣವಾಗಿ ಏನಾದರೂ ಈ ರೀತಿಯಾದಂತಹ ಒಂದು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ, ಫ್ಲಡ್ ಆದಂಥ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಮುಖ್ಯಮಂತ್ರಿ ಆಗಿದ್ದೇವೆ, ಅತ್ಯಂತ ಕಡಿಮೆ ಅವಧಿಯಲ್ಲಿ ದೇಶದ ಪ್ರಧಾನಮಂತ್ರಿ ಆಗಿದ್ದೇವೆ. ಆ ಕಡಿಮೆ ಅವಧಿಯಲ್ಲೂ ಸಹ ನಿಮ್ಮ ಕಣ್ಮುಂದೆನೇ ನಾವು ಬಿಟ್ಟೋಗಿರುವಂಥ ಸಾಕ್ಷ್ಯಾಧಾರಗಳು ಕಣ್ಮುಂದೆ ಇದೆ. ಮಡಿಕೇರಿಯಲ್ಲಿ ಫ್ಲಡ್ ಆದಾಗ ಯಾವ ರೀತಿಯಾದಂಥ ಸಹಾಯಸ್ತವನ್ನು ನಾವು ಚಾಚಿದ್ವಿ. ಬಟ್ ಉತ್ತರ ಕರ್ನಾಟಕದಲ್ಲಿ ಮೊನ್ನೆ ಆದಂಥ ಫ್ಲಡ್ಡಲ್ಲಿ ಕುಮಾರಸ್ವಾಮಿ ಅವರೇ ಖುದ್ದು ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ನಡ್ಕೊಂಡ್ವಿ. ಸುಮಾರು 4 ವರ್ಷಗಳಿಂದ ನಡೆದಂತಹ ಗದಗ ಉತ್ತರ ಕರ್ನಾಟಕದ ಜಿಲ್ಲೆಗಳ ಒಂದು ವರುಣ ಆರ್ಭಟಕ್ಕೆ ಯಾವ ರೀತಿ ತತ್ತರಿಸೋಗಿತ್ತು ಗ್ರಾಮಗಳು, ಅಲ್ಲಿ ಏನು ಮಾಡಿದ್ವಿ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇದು ನೆನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಮೇಡಮ್, ಇದು ಸುಮಾರು 100 ವರ್ಷಗಳ ಸಮಸ್ಯೆ. ಯಾವುದು ಈ ಜಲದಿಗ್ಬಂಧನ. ಆ ಬಂದಂಥ ಎಲ್ಲ ಸರ್ಕಾರಗಳು ಸಹ ಇದ್ರ ಬಗ್ಗೆ ಖಂಡಿತವಾಗ್ಲೂ ಸಹ ಏನು ಶಾಶ್ವತ ಪರಿಹಾರವನ್ನ ಮಾಡೋದಕ್ಕಾಗಲೇ ಇಲ್ಲ. ಹಾಗಾದ್ರೆ ಕಾಂಗ್ರೆಸ್, ನನ್ನ ಆತ್ಮೀಯ ವಕ್ತಾರರು ಹೇಳ್ತಾರೆ ಬಿಜೆಪಿ ಮಾಡಲಿಲ್ವಾ, JDS ಮಾಡಲಿಲ್ವಾ ಅಂತೇಳಿ. ನಾವು ಹೌದು, ನೀವು ಇದನ್ನೇ ತಿಳ್ಕೊಳ್ಳಿ, ನಾವು ಮಾಡಲಿಲ್ಲ ಅಂತಲೇ ನಿಮಗೆ 137 ಸೀಟ್ ಜನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ನಾವು ಮಾಡಲಿಲ್ಲಪ್ಪ, ನಮ್ಮನ್ನ ಕುಣಿಸಿದ್ದಾರೆ ವಿರೋಧ ಪಕ್ಷದಲ್ಲಿ. ಇವತ್ತು ಕುಣಿಸಿರೋದ್ರಿಂದ 1366 ಕೋಟಿ ರೂಪಾಯಿ ಅಷ್ಟು ಬೆಳೆ ನಾಶ ಆಗಿದೆ, 387 ಕೋಟಿ ರೂಪಾಯಿ ಅಷ್ಟು ಮನೆಗಳು ಹೋಗಿದೆ, 940 ಕೋಟಿಗೂ ಅಧಿಕವಾದಂಥ ರಸ್ತೆಗಳು ಇವತ್ತು ಅಲ್ಲೋಲ ಕಲ್ಲೋಲ ಆಗೋಗಿದೆ. 4 ದಿನ ಆಯಿತು ನಿಂತ್ಕೊಂಡು ಟ್ರಕ್ಗಳು. ಎಲ್ಲಿ? ರಾಷ್ಟ್ರೀಯ ಹೆದ್ದಾರಿಯಾದಂತಹ ವಿಜಯಪುರದ ಮತ್ತೆ ಮಹಾರಾಷ್ಟ್ರ ಭಾಗದಲ್ಲಿ 4 ದಿನ ಆಯಿತು. ನಾನು ಮೊದಲೇ ಹೇಳಿದ್ದೀನಿ, ಹೆಣ್ಮಕ್ಳು ಬಟ್ಟೆ ತೊಟ್ಟು 1 ತಿಂಗಳಾಯಿತು. ಅಲ್ಲಿ ಬಟ್ಟೆ ಆಗಲಿ, ಊಟದ ಸಾಮಗ್ರಿಗಳಾಗಲಿ ಸಂಪೂರ್ಣ ನಾಶ ಆಗಿದೆ. ಮನೆಗಳು ಹೋಗಿದೆ, ರಸ್ತೆಗಳು ಹೋಗಿದೆ, ಪಂಪ್ ಸೆಟ್ಗಳು ಹೋಗಿದೆ. ಇವೆಲ್ಲವನ್ನ ಇಟ್ಕೊಂಡು ನಾಳೆ ಹೋಗ್ತೀನಿ, ನಾಡ್ದು ಹೋಗ್ತೀನಿ, ಇವೆಲ್ಲ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಆನ್ಸರ್ ಅನ್ಸುತ್ತೆ ನನಗೆ. ಹೋಗಿ ಆಯ್ತು, ನಾವಿಬ್ಬರೇ ಇದ್ದೀವ್ರಿ, MP ಅವ್ರು ಇಬ್ಬರೇ ಇದ್ದೀವಿ. ನಮ್ಮ ಆಯ್ತು. ಒಂದು ಪ್ರಶ್ನೆ ನಿಮ್ಗೆ ಮೇಡಮ್ ನಾನೇ ಕೇಳ್ತೀನಿ. ವಿಧಾನಸೌಧದ ಅಂಗಳದಲ್ಲಿಯೇ ನಮ್ಮ ಹೆಣ್ಣು ಮಗಳು MLA ಕರಿಯಮ್ಮಜ್ಜಿ ನಾಯಕ್ ಆಗಿರ್ಲಿ ಅಥವಾ ಶರಣಗೌಡ ಕಂದಪುರ ಅವರಾಗಿರ್ಲಿ, ಅವತ್ತು ಕೇಳಿದಂತ ಪ್ರಶ್ನೆಗೆ ಇವರು ಕಚ್ಚನೆ ಕಟ್ಟಲಿಲ್ಲ, ಬೆಲೆನೇ ಕೊಟ್ಟಲಿಲ್ಲ ಉತ್ತರ ಕರ್ನಾಟಕದ 2 ಶಾಸಕರುಗಳಿಗೆ. ಇವ್ರು ಯಾವ ರೀತಿಯಾದಂತ ಬೆಲೆ ಕೊಟ್ಟಿಲ್ಲ ಅಂತ ನೀವು ಒಂದು ಸದನದಲ್ಲೇ ನೋಡಿದ್ದೀರಿ. ನಮ್ಗೆ ಬೆಲೆ ಕೊಡದೇ ಇರುವಂತ ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು ಉತ್ತರ ಕರ್ನಾಟಕದಲ್ಲಿ ನಾವು ಏನೇ ಆದ್ರೂ ಇವ್ರು ಬಗಳಕಳ್ಳಿ ಅಂತ ಕೂತ್ಕೊಂಡ್ರೆ ಇವತ್ತು ನಾವು ಕೈ ಕಟ್ಕೊ ಕೂರೋದಿಕ್ಕೆ ಆಗೋದಿಲ್ಲ. ನಾವು ಸಹ ತತ್ತರಿಸೋಗಿರುವಂತ ರೈತಾಪಿ ವರ್ಗದ ಜನರ ಪಾಲಿಗೆ ನಿಲ್ತೀವಿ. ನಾನು ಇಷ್ಟೇ ಕೇಳೋದು ಮೇಡಮ್ ಇವರನ್ನ, ನೀವು ರೈತರಿಗೆ ಇವತ್ತೇನು ನಿಮ್ ಖಜಾನಲ್ಲಿ ಕಾಸಿದ್ಯಾ? ಅಕಸ್ಮಾತ್ ಇಲ್ವಾ? ಅಕಸ್ಮಾತ್ ಇಲ್ಲ ಅಂತ ತಿಳ್ಕೊಳ್ಳಿ. ಇಡೀ ರಾಜ್ಯಕ್ಕೆ ಏನು JDS ಪಕ್ಷದ ನಮ್ಗೆ ವೋಟ್ ಮಾಡಿದ್ದಾರೆ ಅವರಲ್ಲಿ ನಾವು ಕೇಳ್ಕೊಳ್ತೀವಿ ಮೇಡಮ್, 2 ರಿಂದ 5 ತಿಂಗಳು ಗ್ಯಾರಂಟಿ ದುಡ್ಡು ನಮಗ್ ಬೇಡ. ಆ ಗ್ಯಾರಂಟಿ ದುಡ್ಡನ್ನ ನೀವೇನ್ ಕೊಡ್ತಾ ಇದ್ದೀರಾ ಕೊಡಿ. ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಅಂತ ಏನ್ ಹೇಳ್ಕೊಂಡಿದ್ದೀರಿ ಅಂತಹ ಒಂದು ಇವತ್ತು ಅನಾಥ ಕರ್ನಾಟಕಕ್ಕೆ ನೀವು ಕೊಡಿ. ನಾವು ಕೇಳಿದ್ರೆ ಕೇಳಿ ನಿಮ್ಮನ್ನ. ಒಂದು ಸುದ್ದ ಬೇಡ ನಮ್ಗೆ, ಕಾರ್ಯಕರ್ತರುಗಳಿಗೆ ಆಗಿರ್ಲಿ, ನಮ್ಮ ಪಕ್ಷಕ್ಕೆ ವೋಟ್ ಹಾಕಿರುವಂತ ಜನಸಾಮಾನ್ಯರಿಗೆ ಆಗಿರ್ಲಿ, ನೀವು ಕೊಡಿ, ಸಂತೋಷ ಪಡ್ತೀವಿ. ಅದು ಬಿಟ್ಬಿಟ್ಟು ನೀವು ನಮ್ದು ಕರೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ನಮ್ CM ಹೋಗ್ತಾವ್ರೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಸ್ಟೇಟ್ಮೆಂಟ್ ಮಾಡಿದ್ರು. ನಿಮ್ಗೆ ಏನಂತ ಸ್ಟೇಟ್ಮೆಂಟ್ ಮಾಡಿದ್ರು? ರೀ ಇದು ನೆರೆಹೊರೆ ಬಂದಿದ ತಕ್ಷಣ ನಮ್ ಕನ್ಸು ಬಿದ್ದಿತ್ತೆ ಅಂದ್ರಿ, ಇದು ಅನುಭವಿಸ್ಲೇಬೇಕು ಕಷ್ಟನ, ಅದರಿಂದ ನಾವೇನ್ ಮಾಡ್ಬೇಕೋ ತೆಗೆದುಕೊಳ್ತೀವಿ ಅಂತ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಎಷ್ಟು ಗಂಜಿ ಕೇಂದ್ರಗಳನ್ನ ಮಾಡಿದ್ದೀರಾ ಹೇಳಿ ಜನಕ್ಕೆ?
ಕೇವಲ 10 ಮೇಡಮ್. ಧರ್ಮಸಿಂಗ್ ಅವರ ಸುಪುತ್ರ ಹೇಳ್ತಾರೆ 10 ಗಂಜಿ ಕೇಂದ್ರಗಳನ್ನ ಮಾಡಿದ್ದೇವೆ. ಎಷ್ಟು? 113 ತಾಲೂಕಿಗೆ 10 ಗಂಜಿ ಕೇಂದ್ರಗಳು. ಇವತ್ತು ಆಯ್ತು, ಹೆಣ್ಣು ಮಕ್ಕಳು ನೋಡಿದಿರಿ ಮೇಡಮ್ ನೀವು ಕಷ್ಟ. ನಾವು ಬಿಡಿ ವಿರೋಧ ಪಕ್ಷರು ಕಾಂಗ್ರೆಸ್ ಪಕ್ಷವನ್ನ ಬೈಕೊಳ್ತೀವಿ, ಅಲ್ಲಿನ ಜನ ಹೇಳ್ತಾರೆ. ಇನ್ನೊಂದು ವಿಚಾರ ಹೇಳ, ನಿಮ್ಮದೇ ಮಾಧ್ಯಮದಲ್ಲಿ ಒಬ್ರು ಬೆಳಗಾವಿಯ ಪತ್ರಕರ್ತರು ನಿಮ್ಮಲ್ಲೇ ಕೆಲಸ ಮಾಡ್ತಾವ್ರೆ, ಕೇಳಿ ಏನಾಗಿದೆ ಅವ್ರ ಊರು ಅಂತ. ನಿಮ್ಮ ಮಾಧ್ಯಮದಲ್ಲಿ ಇರುವಂತ ನಾ ಸುಳ್ಳು ಹೇಳ್ಬಿಟ್ರೆ JDS ಒಂದು ಸುಳ್ಳು ಹೇಳ್ಬಿಟ್ಟ. ಸಮಸ್ಯೆ ಗೊತ್ತಾಗಿದ್ದಕ್ಕೆ ನಾನು 3 ಜನಕ್ಕೂ ಪ್ರಶ್ನೆ ಮಾಡ್ತಾ ಇರೋದು ಮಹೇಶ್.